ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು 42 ಸೈಜ್ದು ಬ್ಲೌಸ್ನ ಫುಲ್ ಕಟ್ ಯಾವ ರೀತಿ ಸ್ಟಿಚಿಂಗ್ ಮಾಡೋದನ್ನು ನಿಮಗೆ ಈ ಒಂದೇ ವಿಡಿಯೋದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ತುಂಬ ಈಸಿ ಮೆಥಡ್ನಲ್ಲಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಈ ಎಲ್ಲ ಬ್ಲೌಸ್ದು ಮೆಜರ್ಮೆಂಟ್ ಯಾವ ರೀತಿ ಇದೆ ಅಂತ. 42 ಸೈಜ್ದು ಬ್ಲೌಸ್ ಫುಲ್ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅದನ್ನು ಇವಾಗ ಸ್ಟಿಚಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ಬಿಗಿನರ್ಸ್ ಕೂಡ ಅರ್ಥ ಆಗೋ ಥರ ತುಂಬ ಸಿಂಪಲ್ ಈಸಿ ಮೆಥಡ್ನಲ್ಲಿ ಪರ್ಫೆಕ್ಟಾಗಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನಮಗೆ ಕಟೋರಿ ಪೀಸ್ನ ನಾನು ಲೈನಿಂಗ್ ಕ್ಲಾತು ಮೇನ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ನಾವು 42 ಸೈಜ್ದು ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದು ಆಲ್ರೆಡಿ ಒಂದು ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ. ಅದರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ. ವಿಡಿಯೋ ಬೇಕಾದರೆ ನೋಡಿ ಚೆಕ್ ಮಾಡಿ ನೀವು ನೋಡ್ಬೋದು. ಇವಾಗ ನಾನು ಜಾಯಿಂಟು ಎರಡು ಒಮ್ಮಿಗೆ ಜಾಯಿಂಟ್ ಮಾಡಿಕೊಂಡೆ. ಇವಾಗ ಎರಡು ಒಮ್ಮಿಗೆ ನಾನು ಕಟ್ ಮಾಡ್ಕೋತೀನಿ. ಈ ರೀತಿ ಮಾಡಿದ್ರೆ ನಿಮಗೆ ಕಡಿಮೆ ಸಮಯದಲ್ಲಿ ನೀವು ಒಂದು ಬ್ಲೌಸ್ನ ಹೊಲಿಬೋದು. 1 ಅವರ್ 1.5 ಅವರ್ನಲ್ಲಿ ನೀವು ಒಂದು ಬ್ಲೌಸ್ನ ಹೊಲಿದು ರೆಡಿ ಮಾಡ್ಬೋದು. ಈ ರೀತಿ ಮಾಡಿದ್ರೆ ನೀವು ಒಂದೇ ದಿನದಲ್ಲಿ 5, 6, 7, 8 ಬ್ಲೌಸ್ ತನಕ ನೀವು ಒಂದೇ ದಿನದಲ್ಲಿ ಹೊಲಿದು ಕಂಪ್ಲೀಟ್ ಮಾಡ್ಬೋದು. ಇವಾಗ ಏನು ಎಕ್ಸ್ಟ್ರಾ ಬಟ್ಟೆದೆಲ್ಲ ಎಲ್ಲ ಕಟ್ ಮಾಡಿಕೊಂಡೆ. ಇವಾಗ ಫ್ರಂಟ್ನ ಇನ್ನೊಂದು ಭಾಗನ ನಾನು ಮೇನ್ ಕ್ಲಾತು ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೋತೀನಿ. ಇವಾಗ ಒಂದನ್ನು ಕಂಪ್ಲೀಟ್ ಮಾಡಿದ್ದು ಇನ್ನೊಂದು ಭಾಗ ಕೂಡ ನಾನು ದಾರನ ಅಲ್ಲೇ ಬಿಟ್ಟು ಇನ್ನೊಂದು ಭಾಗನೂ ಕೂಡ ನಾನು ಹಾಗೆ ಅಟ್ಯಾಚ್ ಮಾಡ್ಕೊತೀನಿ. ಇವಾಗ ಆ ದಾರನ ಅಲ್ಲೇ ಬಿಟ್ಟು ಇನ್ನೊಂದು ಭಾಗನ ನಾನು ಅದಕ್ಕೆ ಜಾಯಿಂಟ್ನ ಮಾಡ್ಕೊತೀನಿ. ಯಾವಾಗಲೂ ನಾವು ಮೇನ್ ಕ್ಲಾತ್ ಅನ್ನೋದು ಜರ ಹೆಚ್ಚಿಗೆ ಬಿಡಬೇಕಾಗುತ್ತೆ. ಯಾಕಂದರೆ ಈ ಥರ ಸ್ಟಿಚಿಂಗ್ ಮಾಡುವಾಗ ಯಾವುದೇ ಪಿನ್ ಕೂಡ ಯೂಸ್ ಮಾಡದೆ ಈ ಥರ ನಾವು ಕೈಗಳಿಂದನೇ ಎಲ್ಲ ಬರೋಬರಿನ ಈ ಕೈಯಿಂದ ಹಿಡ್ಕೊಂಡು ನಾವು ಸ್ಟಿಚಿಂಗ್ನ ಹಾಕೋಬೋದು. ಎಕ್ಸ್ಟ್ರಾ ಇದ್ದುದನ್ನು ಈ ಥರ ನಾವು ಕಟ್ ಮಾಡೋಕ್ಕೆ ಆಗುತ್ತೆ. ಎಲ್ಲಿ ಯಾವ ಭಾಗನೂ ಕಡಿಮೆ ಕೂಡ ಬೀಳುವುದಿಲ್ಲ. ಅದಕ್ಕೆ ನಾವು ಮೇನ್ ಕ್ಲಾತ್ ಅನ್ನೋದು ಥೋಡೆ ಜಾಸ್ತಿನೇ ಇಡಬೇಕಾಗುತ್ತೆ. ನಾನು ಇಲ್ಲಿ ಯಾವುದೇ ಪಿನ್ ಕೂಡ ಅಟ್ಯಾಚ್ ಮಾಡದೆ ಬರೀ ಕೈಗಳಿಂದನೇ
ಅತಿ ಬೇಗ ಸ್ಟಿಚಿಂಗ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಫ್ರಂಟ್ ಭಾಗ ಏನಿದೆಯಲ್ಲ ಅವು ಎಲ್ಲ ಲೈನಿಂಗ್ ಕ್ಲಾತು ಮೇನ್ ಕ್ಲಾತು ಅಟ್ಯಾಚ್ ಮಾಡಾಯಿತು. ಇವಾಗ ನಾವು ಬ್ಯಾಕ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ, ರೆಡಿ ಮಾಡ್ಕೊಳ್ಳೋಣ. ಇವಾಗ ಬ್ಯಾಕ್ ಪಾರ್ಟು ಎರಡು ಅಪೋಸಿಟ್ ಫೇಸ್ನಲ್ಲಿ ಇಟ್ಟು ಒಂದು ಕೆಳಗಡೆ ಒಂದು ಸ್ಟಿಚಿಂಗ್ ಲೈನ್ನ ಹಾಕ್ಕೊತೀನಿ. ಸ್ಟಿಚಿಂಗ್ ಲೈನ್ನ ಹಾಕ್ಕೊಂಡು ಇಲ್ಲಿ ನಾನು ಪಲ್ಟಿನ ಮಾಡ್ಕೊತೀನಿ ಬ್ಯಾಕ್ನಲ್ಲಿ. ಈ ಥರ ನಾವು ಓಪನ್ನ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಇನ್ನೊಂದು ಸ್ಟಿಚಿಂಗ್ ಲೈನ್ನ ಹಾಕೋಬೇಕು. ಇದಾದ ಬಳಿಕ ಇದನ್ನು ಈ ರೀತಿ ಶೀತಾನ ಮಾಡಿಕೊಂಡು ಈ ಥರ ಫೋಲ್ಡ್ನ ಮಾಡಿ ಇಲ್ಲಿ ಮೇಲ್ಗಡೆ ಫಿನಿಶಿಂಗೋಸ್ಕರ ಇನ್ನೊಂದು ಸ್ಟಿಚಿಂಗ್ ಲೈನ್ನ ಹಾಕೋಬೇಕು. ಇವಾಗ ನಾವು ಮೇನ್ ಕ್ಲಾತು ಲೈನಿಂಗ್ ಕ್ಲಾತು ಫುಲ್ಲಾಗಿ ಅಟ್ಯಾಚ್ನ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಫುಲ್ ಅಟ್ಯಾಚ್ ಮಾಡ್ಕೊಂಡಾಯಿತು. ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಇದನ್ನು ಕಟ್ ಮಾಡಿ ಸಪ್ರೇಟ್ ಮಾಡ್ತಾಯಿದ್ದೀನಿ. ಇವಾಗ ಎಕ್ಸ್ಟ್ರಾ ಬಟ್ಟೆ ಎಲ್ಲನೂ ಕಟ್ ಮಾಡಾಯಿತು. ಇವಾಗ ನಾನು ಬ್ಯಾಕ್ ಟಕ್ಸ್ನ ಇಡ್ತಾಯಿದ್ದೀನಿ. ಬ್ಯಾಕ್ ಟಕ್ಸ್ಗೆ 4 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಮೇಲ್ಗಡೆ ಕೂಡ 4 ಇಂಚಿಗೆ ಇನ್ನೊಂದು ಮಾರ್ಕ್ನ ಮಾಡ್ಕೊತೀನಿ. ಇಲ್ಲಿ ಕೂಡ 4 ಇಂಚ್ ಅಷ್ಟೇ ತೊಗೋತಾಯಿದ್ದೀನಿ. ಯಾವುದೇ ಅಳತೆ ಬ್ಲೌಸ್ ಆಗಲಿ ಇಲ್ಲಿನೂ 4 ಇಂಚನೇ ತೊಗೊಳ್ಳಿ. ಫೋರ್ ಇಂಚನ್ನ ತೊಗೊಂಡು ನಾವು ಫಕ್ತ ಅರ್ಧ ಇಂಚಿಗೆ ಮಾರ್ಕ್ನ ಸ್ಟಿಚಿಂಗ್ನ ಮಾಡ್ಕೋಬೇಕಾಗುತ್ತೆ. ಅದನ್ನು ನಾನು ಮಾರ್ಕ್ ಮಾಡಿಲ್ಲ, ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಓನ್ಲಿ ಅರ್ಧ ಇಂಚಷ್ಟು ಇಲ್ಲಿ ಹಿಡ್ಕೋಬೇಕಾಗುತ್ತೆ, ಇಷ್ಟೇ. ಇವಾಗ ನಾವು ಬ್ಯಾಕ್ ರೆಡಿನ ಮಾಡಿತ್ತು. ಇವಾಗ ಸ್ಲೀವ್ಸ್ನ ರೆಡಿ ಮಾಡ್ಕೊತೀನಿ. ಎರಡು ಸ್ಲೀವ್ಸ್ಗೆ ಫ್ರಂಟ್ ಬ್ಯಾಕ್ ಎರಡೂ ಮಾರ್ಕ್ ಮಾಡ್ತಾಯಿದ್ದೀನಿ. ಫ್ರಂಟ್ ಇದ್ದಿದ್ದು ಮಾರ್ಕ್ ಮಾಡಿ ಇಡ್ತಿದ್ದೀನಿ. ಇದು ನಮಗೆ ಮೇನ್ ಕ್ಲಾತು, ಇದು ನಮಗೆ ಕಡಿಮೆ ಇದೆ, ಅದಕ್ಕೆ ಸೈಡ್ಗೆ ನಾನು
ಥೋಡೆ ಬಟ್ಟೆನ ಅಟ್ಯಾಚ್ನ ಮಾಡ್ಕೊತೀನಿ. ಇವಾಗ ಸೈಡ್ಗೆ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡಾಯ್ತು. ಇದಾದ್ಬೇಕಾ ಇದು ಲೈನಿಂಗ್ ಕ್ಲಾತ್ನ ಈ ಥರ 1/2 ಇಂಚಷ್ಟು ನಾನು ಒಳಗಡೆ ಫೋಲ್ಡ್ನ ಮಾಡ್ಕೋತಾ ಇದ್ದೀನಿ. ಓನ್ಲಿ 1/2 ಇಂಚಷ್ಟು ಅಷ್ಟೇ ಫೋಲ್ಡ್ನ ಮಾಡಿ ಸ್ಟಿಚಿಂಗ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಈ ಮೇನ್ ಕ್ಲಾತ್ಗೆ ಇದು ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡ್ಕೊತೀನಿ. ನಾವು ಇಲ್ಲಿ ಪಲ್ಟಿ ಕೂಡ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡಿ ಪಲ್ಟಿ ಮಾಡ್ಕೋಬೋದು. ಆದರೆ ನಮಗೆ ಮೇನ್ ಕ್ಲಾತ್ಗೆ ಇಲ್ಲಿ ಕೆಳಗಡೆ ಬಾರ್ಡರ್ ಬಂದಿದೆ, ಅದಕ್ಕೆ ನಾವು ಈ ರೀತಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾವು ಜಾಯಿಂಟ್ನ ಮಾಡ್ಕೋಬೇಕು, ಅಟ್ಯಾಚ್ನ ಮಾಡ್ಕೋಬೇಕು. ಈ ಥರ ಬಾರ್ಡರ್ ಏನಾರೇ ಬಂದರೆ ಬ್ಲೌಸ್ಗೆ ನೀವು ಬಾರ್ಡರ್ ವೇವ್ ಶೇಪ್ ಗಟ್ಟಲೆ ಕೆಳಗಡೆ ಡಿಸೈನ್ ಬಂದರೆ ನೀವು ಇದೇ ಥರ ಸ್ಲೀವ್ಸ್ನ ಅಟ್ಯಾಚ್ನ ಲೈನಿಂಗ್ ಕ್ಲಾತು ಮೇನ್ ಕ್ಲಾತು ಇದೇ ರೀತಿ ಅಟ್ಯಾಚ್ನ ಮಾಡ್ಕೊಳ್ಳಿ. ಇಲ್ಲ ನಮಗೆ ಪ್ಲೇನ್ ಬ್ಲೌಸ್ ಇತ್ತಂದ್ರೆ ಸಿಂಪಲಾಗಿ 2 ಲೈನಿಂಗ್ ಕ್ಲಾತು ಮೇನ್ ಕ್ಲಾತು ಅಟ್ಯಾಚ್ ಮಾಡಿಕೊಂಡು ಪಲ್ಟಿನ ಮಾಡ್ಕೋಬೋದು. ಈಗೇನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನು ಕಟ್ ಮಾಡಿ ಸಪ್ರೇಟ್ ಮಾಡ್ತಾಯಿದ್ದೀನಿ. ಇವಾಗ ಇವೆರಡು ಜಾಯಿಂಟ್ನ ಮಾಡಿಕೊಂಡು ಇಲ್ಲಿ ಸೆಂಟರ್ ಪಾಯಿಂಟ್ನ ಥೋಡೆ ಮಾರ್ಕ್ನ ಮಾಡ್ಕೊತೀನಿ. ಇವಾಗ ಒಂದು ಸ್ಲೀವ್ ರೆಡಿ ಆಯಿತು, ಇನ್ನೊಂದು ಸ್ಲೀವ್ನ ರೆಡಿ ಮಾಡ್ಕೊತೀನಿ. ಇಷ್ಟೇ ಬಟ್ಟೆ ಇದ್ದದ್ದು ಕಟ್ ಮಾಡಿಕೊಂಡು ಈ ಬಟ್ಟೆ ಕೂಡ ನಾನು ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊತೀನಿ. ಇವಾಗ ನಾವು ಸ್ಲೀವ್ಸ್ ರೆಡಿ ಆಯಿತು, ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಇವಾಗ ಫ್ರಂಟ್ ಭಾಗನ ನಾವು ಅಟ್ಯಾಚನ್ನ ಮಾಡ್ಕೊಳ್ಳೋಣ. ಈ ಫ್ರಂಟ್ ಪಾರ್ಟ್ಗೆ ಕಟೋರಿಗೆ ನಾವು ಟಕ್ಸ್ನ ಹಿಡ್ಕೊಳ್ಳೋಣ. ಟಕ್ಸ್ಗೆ ಇಲ್ಲಿ 2.5 ಇಂಚಷ್ಟು 2.5 ಇಂಚಷ್ಟು ಮೇಲೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 1.5 ಇಂಚಷ್ಟು ಮಾರ್ಕ್ನ ಮಾಡ್ಕೊಂಡಿನಿ. ಇದು 42 ಸೈಜ್ ಆಗಿರೋದ್ರಿಂದ 1.5 ಇಂಚಷ್ಟು ನಾನು ಹಿಡಿತಾ ಇದ್ದೀನಿ. ಇಲ್ಲಿ 1.5 ಇಂಚ್ಗೆ ಮಾರ್ಕ್ನ ಮಾಡ್ಕೊತೀನಿ. ಈ ಥರ ಫೋಲ್ಡ್ನ ಮಾಡಿ ಇಲ್ಲಿ ಟಕ್ಸ್ನ ಹಿಡ್ಕೋಬೇಕು. ಇಲ್ಲಿ ಏನು ಈ ಕಡೆ ಎಷ್ಟ ಬಟ್ಟೆ ಇದೆಯಲ್ಲ ಅದನ್ನು ಈ ಥರ ಫೋಲ್ಡ್ನ ಮಾಡಿಕೊಂಡು ಇಲ್ಲಿ ಅದೇ ಲೈನ್ ಮೇಲೆ ಇನ್ನೊಂದು ಸ್ಟಿಚಿಂಗ್ ಲೈನ್ನ ಹಾಕ್ಕೊತೀನಿ. ಅದೇ ಲೈನ್ ಮೇಲೆ ಹಾಕ್ಕೋಬೇಕು. ನೋಡಿ ನಮಗೆ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂತ. ಇಲ್ಲಿ ಒಳಗಡೆ ಕೂಡ ನೋಡಿ ಯಾವ ರೀತಿ ಬಂದಿದೆ ಅಂತ. ಇದು ಕೂಡ 2 ಭಾಗ ಕೂಡ ನಾನು ರೆಡಿ ಮಾಡಿಕೊಂಡೆ. ಇವಾಗ ನಾವು ಕಟೋರಿ ಪೀಸ್ನ ಇನ್ನೊಂದು ಭಾಗಕ್ಕೆ
ಅಟ್ಯಾಚನ್ನ ಮಾಡ್ಕೊಳ್ಳೋಣ. ನಾವು ಮೇಲ್ಗಡೆಯಿಂದನೇ ಕಟೋರಿ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಂಪಲ್ಸರಿ ಡಬಲ್ ಸ್ಟಿಚಿಂಗ್ ಲೈನ್ನ ಹಾಕೋಬೇಕು. ಇದನ್ನು ಕೂಡ ಇನ್ನೊಂದು ಭಾಗ ಕೂಡ ನಾನು ಅಟ್ಯಾಚ್ ಮಾಡಿಕೊಂಡೆ. ಇಲ್ಲಿ ಕೆಳಗಡೆ ಏನು ಎಕ್ಸ್ಟ್ರಾ ತೊಡೆ ಬರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದು ಇದನ್ನು ಸ್ಟ್ರೇಟಾಗಿ ಮಾಡ್ಕೊತೀನಿ. ಇವಾಗ ಅದು ರೆಡಿ ಆಯಿತು. ಇವಾಗ ಅದಕ್ಕೆ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಕ್ರಾಸ್ ಪಟ್ಟಿ ಅಪೋಸಿಟ್ ಫೇಸ್ನಲ್ಲಿ ಇಟ್ಕೊಂಡು ನಾವು ಲೈನಿಂಗ್ ಕ್ಲಾತು ಮೇನ್ ಕ್ಲಾತ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಅಪೋಸಿಟ್ ಫೇಸ್ನಲ್ಲಿ ಇಟ್ಕೊಂಡು ಈ ಥರ ಕೆಳಗಡೆ ಒಂದು ಸ್ಟಿಚಿಂಗ್ ಲೈನ್ನ ಹಾಕೋಣ. ಹಾಕೊಂಡ ಬಳಿಕ ಇಲ್ಲಿ ನನಗೆ ಮೇನ್ ಕ್ಲಾತು ಎಕ್ಸ್ಟ್ರಾ ಬಟ್ಟೆ ಇದೆ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಥರ ಓಪನ್ ಮಾಡಿ ಇಲ್ಲಿ ಒಳಗಡೆ ಕೂಡ ಒಂದು ಸ್ಟಿಚಿಂಗ್ ಲೈನ್ನ ಹಾಕೊತೀನಿ. ಈ ಥರ ಮೇಲ್ಗಡೆ ಒಂದು ಸ್ಟಿಚಿಂಗ್ ಲೈನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫೋಲ್ಡ್ ಆಗುತ್ತೆ ನಮಗೆ. ಈ ಥರ ನಾವು ಅಟ್ಯಾಚನ್ನ ಮಾಡ್ಕೋಬೇಕಾಗುತ್ತೆ. ಮೇನ್ ಕ್ಲಾತಿಗೆ ಅಟ್ಯಾಚ್ ಆಗಬೇಕು, ಲೈನಿಂಗ್ ಕ್ಲಾತಿಗೆ ಅಟ್ಯಾಚ್ ಆಗೋ ಥರ ಈ ರೀತಿ ನಾವು ಸಪ್ರೇಟಾಗಿಯೇ ಬಿಗಿನರ್ಸ್ ಆದವರು ಈ ರೀತಿ ಸಪ್ರೇಟಾಗಿಯೇ ಅಟ್ಯಾಚನ್ನ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಸಪ್ರೇಟ್ನೇ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಲೈನಿಂಗ್ ಕ್ಲಾತ್ನ ಇಲ್ಲಿ ಒಳಗಡೆ ನಾನು ಈ ರೀತಿ ಅಟ್ಯಾಚನ್ನ ಮಾಡ್ಕೊತೀನಿ. ಇವಾಗ ಕ್ರಾಸ್ ಪಟ್ಟಿ ನಾವು ಅಟ್ಯಾಚ್ ಮಾಡ್ಕೊಂಡಾಯಿತು. ನೋಡಿ ಯಾವ ರೀತಿ ಬಂದಿದೆ ಅಂತ. ಇದು ಕೂಡ ನಾವು ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡಾಗಿದೆ. ಇವಾಗ ಎರಡು ಫ್ರಂಟ್ ಭಾಗ ರೆಡಿಯಾಗಿದೆ. ಇವಾಗ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಎರಡನ್ನ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ರೀತಿ ಶೋಲ್ಡರ್ನ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚಿಂಗ್ ಲೈನ್ನ ಹಾಕೋಣ. ಇವಾಗ ಎರಡು ಶೋಲ್ಡರ್ಗೆ ನಾವು ಸ್ಟಿಚಿಂಗ್ನ ಹಾಕ್ಕೊಂಡಾಯಿತು. ಈ ಥರ ನಾವು ಫೋಲ್ಡ್ನ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಇನ್ನೊಂದು ಸ್ಟಿಚಿಂಗ್ ಲೈನ್ನ ಹಾಕ್ಕೊಂಡ್ರೆ ನಮಗೆ ಶೋಲ್ಡರ್ ರೆಡಿ ಆಗುತ್ತೆ. ಇವಾಗ ಶೋಲ್ಡರ್ ಅಟ್ಯಾಚ್ ಮಾಡಾಯಿತು. ಇವಾಗ ಸ್ಲೀವ್ಸ್ ಕೂಡ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ಈ ಥರ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ನಾವು ಡಬಲ್ ಸ್ಟಿಚಿಂಗ್ ಲೈನ್ನ ಹಾಕೋಬೇಕಾಗುತ್ತೆ. ಕಂಪಲ್ಸರಿ ಸ್ಲೀವ್ಸ್ಗೆ ಡಬಲ್ ಸ್ಟಿಚಿಂಗ್ ಲೈನ್ನೇ ಹಾಕೋಬೇಕು ಫ್ರೆಂಡ್ಸ್. ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದು ಇನ್ನೊಂದು ಭಾಗ ಕೂಡ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊತೀನಿ.
ಅದನ್ನು ಕೂಡ ರೆಡಿ ಇತ್ತು. ಇವಾಗ ಹುಕ್ಕಿನ ಮನೆ ಪಟ್ಟಿನ ಮಾಡ್ಕೊತೀನಿ. ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಬಟ್ಟೆನ ತೊಗೊಂಡು ಪಟ್ಟಿನ ತೊಗೊಂಡು ಈ ರೀತಿ ಹುಕ್ಕಿನ ಮನೆಗೋಸ್ಕರ ಡಬಲ್ ಫೋಲ್ಡ್ ಆಗಿರೋ ಬಟ್ಟೆನ ತೊಗೊಂಡಿನಿ. ಈ ರೀತಿ ಒಳಗಡೆ ಈ ರೀತಿನ ಹಿಡ್ಕೊಂಡು ಅಟ್ಯಾಚ್ನ ಮಾಡ್ಕೊತೀನಿ. ಇಲ್ಲಿ ಕೆಳಗಡೆ ಈ ರೀತಿ ಇದನ್ನು ಫೋಲ್ಡ್ ಮಾಡಿ ಇಲ್ಲಿ ಕೆಳಗಡೆ ಇನ್ನೊಂದು ಸ್ಟಿಚಿಂಗ್ ಲೈನ್ನ ಹಾಕೋತೀನಿ. ಇದಾಯಿತು. ಇವಾಗ ಈ ರೀತಿ ನಾವು ಇದನ್ನು ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಒಂದು ಲೈನ್ನ ಹಾಕ್ಕೊಂಡ್ರೆ ಹುಕ್ಕಿನ ಮನೆ ಪಟ್ಟಿ ರೆಡಿ ಆಗುತ್ತೆ ನಮಗೆ. ಇಲ್ಲಿ ಮೇಲ್ಗಡೆ ಏನು ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಇವಾಗ ಹುಕ್ ಪಟ್ಟಿಗೆ 2 ಇಂಚಷ್ಟು ಒಂದು ಪಟ್ಟಿನ ತಗೊಂಡು 2 ಇಂಚು 1.5 ಇಂಚು ಕೂಡ ತಗೊಂಡ್ರೆ ಬರುತ್ತೆ. ಇವಾಗ ಇದನ್ನು ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಮೇಲ್ಗಡೆ ಒಂದು ಸ್ಟಿಚಿಂಗ್ ಲೈನ್ನ ಹಾಕೊಂಡ್ಬಿಡಬೇಕು. ಇಲ್ಲಿ ಮೇಲ್ಗಡೆ ಏನು ಎಕ್ಸ್ಟ್ರಾ ಕಾಣ್ತಾ ಇದೆಯಲ್ಲ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಇವಾಗ ನಮಗೆ 2 ರೆಡಿ ಇತ್ತು. ಇವಾಗ ಪೈಪಿಂಗ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಪೈಪಿಂಗ್ಗೆ 1 ಇಂಚು 1.5 ಇಂಚಷ್ಟು ಬಟ್ಟೆನ ತೊಗೊಂಡು ನಾವು ಪೈಪಿಂಗನ್ನ ಮಾಡ್ಕೋಬೇಕಾಗುತ್ತೆ. ಪೈಪಿಂಗ್ ಮಾಡೋಕ್ಕೆ ನಮಗೆ ಕ್ರಾಸ್ ಪಟ್ಟಿ ಅತಿ ಕಡಿಮೆ ಬಟ್ಟೆಯಲ್ಲಿ ಯಾವ ರೀತಿ ಕ್ರಾಸ್ ಪಟ್ಟಿನ ನಾವು ತೊಗೋಬೋದು ಅನ್ನೋದು ಆಲ್ರೆಡಿ ಅದನ್ನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅದು ಸ್ಕೇಲ್ನ ಯೂಸ್ ಮಾಡಿಕೊಂಡು ಅತಿ ಕಡಿಮೆ ಬಟ್ಟೆಯಲ್ಲಿ ಯಾವ ರೀತಿ ನಾವು ಕ್ರಾಸ್ ಪಟ್ಟಿನ ತೊಗೋಬೋದು ಅನ್ನೋದು ವಿಡಿಯೋ ಇದೆ. ಅತಿ ಸಿಂಪಲ್ ಮೆಥಡ್ನಲ್ಲಿ ಹೇಳಿದ್ದೀನಿ, ಅದನ್ನು ಕೂಡ ನೋಡಿ. ಇವಾಗ ಈ ರೀತಿ ಒಳಗಡೆ ನಾನು ಥೋಡೆ ಕಟ್ನ ಹಾಕ್ತಾಯಿದ್ದೀನಿ, ಜರ ಕಟ್ನ ಮಾಡ್ತಾಯಿದ್ದೀನಿ. ಇವಾಗ ಇದನ್ನಾಯಿತು. ಇವಾಗ ಇದನ್ನು ಅರ್ಧಕ್ಕೆ ಒಂದು ಫೋಲ್ಡ್ನ ಮಾಡ್ತಾಯಿದ್ದೀನಿ. ಅರ್ಧದಷ್ಟನ್ನು ಮಾತ್ರ ಫೋಲ್ಡ್ನ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಲೈನ್ನ ಹಾಕ್ತಾಯಿದ್ದೀನಿ. ಸೆಂಟರ್ನಲ್ಲಿ ಮಧ್ಯದಲ್ಲಿ ಸೆಂಟರ್ನಲ್ಲಿ ಒಂದು ಲೈನ್ನ ಹಾಕ್ಕೊತೀನಿ. ಇವಾಗ ಇದು ರೆಡಿ ಇದಾಯಿತು. ಇವಾಗ ಅದನ್ನು ಫೋಲ್ಡ್ ಮಾಡಿಕೊಂಡು ನಮಗೆ ಪೈಪಿಂಗ್ ಮಾಡೋಕ್ಕೆ ಎಷ್ಟು ಬೇಕು
ಅಷ್ಟನ್ನು ತಗೊಂಡು ಒಂದು ಮೇಲ್ಗಡೆ ಒಂದು ಲೈನ್ನ ಹಾಕ್ಕೊತೀನಿ. ನಮಗೆ ದಪ್ಪ ಪೈಪಿಂಗ್ ಬೇಕಾದರೆ ದಪ್ಪ ಕೂಡ ಇಟ್ಕೋಬೋದು. ನಮಗೆ ಸಣ್ಣದಾಗಿ ಪೈಪಿಂಗ್ ಬೇಕಾದರೆ ಸಣ್ಣದಾಗಿ ಕೂಡ ಇಟ್ಕೊಂಡು ಮೇಲ್ಗಡೆ ಒಂದು ಲೈನ್ ಹಾಕ್ಕೊಂಡ್ರೆ ನಮಗೆ ಪೈಪಿಂಗ್ ರೆಡಿ ಆಗುತ್ತೆ. ಇವಾಗ ನಮಗೆ ಪೈಪಿಂಗ್ ರೆಡಿ ಇತ್ತು. ಇವಾಗ ನಮಗೆ ಬ್ಯಾಕ್ನಲ್ಲಿ ಏನು ಸೆಂಟರ್ ಲೈನ್ ಕಾಣ್ತಲ್ಲ ಅದು ಲೈನ್ ಮೇಲೆ ನಾವು ಹುಕ್ ಪಟ್ಟಿನೇ ಇಟ್ಕೊಂಡು ಈ ರೀತಿ ಒಂದು ಪಿನ್ನ ಅಟ್ಯಾಚ್ ಮಾಡ್ಕೊತೀನಿ. ಅಟ್ಯಾಚ್ ಮಾಡಿಕೊಂಡು ಫ್ರಂಟ್ ಭಾಗ ಮತ್ತು ಬ್ಯಾಕ್ ಭಾಗನ ಈ ರೀತಿ ಜಾಯಿಂಟ್ನ ಮಾಡಿಕೊಂಡು ಇಲ್ಲಿ ಇನ್ನೊಂದು ಪಿನ್ನ ಅಟ್ಯಾಚ್ ಮಾಡ್ಕೊತೀನಿ. ಇವಾಗ ನಮಗೆ ಶೋಲ್ಡರು ಮತ್ತು ಸ್ಲೀವ್ಸ್ ಸ್ಟ್ರೇಟಾಗಿ ನೋಡಿಕೊಂಡು ಯಾವ ರೀತಿ ಬರ್ತೈತೆ ಅಂತ ಆ ಥರ ಸ್ಟ್ರೇಟ್ನ ತಗೊಂಡು ನಾವು ಶೋಲ್ಡರ್ಗೆ ಕೊನೆಯಲ್ಲಿ ಒಂದು ಸ್ಟಿಚಿಂಗ್ ಲಾಸ್ಟಲ್ಲಿ ಒಂದು ಸ್ಟಿಚಿಂಗ್ ಲೈನ್ನ ಹಾಕೋಬೇಕು. ಈ ಥರ ಹಾಕ್ಕೊಂಡು ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊತೀನಿ. ಈ ಸೈಡು ಕೂಡ ಅದೇ ರೀತಿ ಮಾಡ್ಕೋಬೇಕು. ಫ್ರಂಟ್ ಭಾಗ ಮತ್ತು ಬ್ಯಾಕ್ ಭಾಗನ ಈ ರೀತಿ ಸ್ಟ್ರೇಟಾಗಿ ತಗೊಂಡು ಇಲ್ಲಿ ಲಾಸ್ಟ್ನಲ್ಲಿ ಒಂದು ಪಿನ್ನನ್ನು ಹಾಕೋಬೇಕು. ಹಾಕ್ಕೊಂಡು ಇದು ಕೂಡ ಶೋಲ್ಡರು ಸ್ಲೀವ್ಸ್ ಸ್ಟ್ರೇಟಾಗಿ ತಗೊಂಡು ಈ ರೀತಿ ಸ್ಲೀವ್ಸ್ನ ಜಾಯಿಂಟ್ ನೋಡಿಕೊಂಡು ಸ್ಟ್ರೇಟ್ನ ನೋಡಿಕೊಂಡು ಇದಕ್ಕೆ ಕೂಡ ಇಲ್ಲಿ ಈ ರೀತಿ ಲಾಸ್ಟ್ನಲ್ಲಿ ಒಂದು ಸ್ಟಿಚಿಂಗ್ ಲೈನ್ನ ಹಾಕೋಬೇಕು. ಇವಾಗ ಇನ್ನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಗಿತೀನಿ. ಈ ಪಿನ್ಗಳನ್ನು ತೆಗೆದು ಇವಾಗ ಬ್ಲೌಸ್ನ ಉಲ್ಟಾನ ಮಾಡಿಕೊಂಡು ಲಾಸ್ಟ್ನಲ್ಲಿ ಒಂದು ಸ್ಟಿಚಿಂಗ್ ಲೈನ್ನ ಅರ್ಧ ಇಂಚಷ್ಟು ಬಿಟ್ಟು ಒಂದು ಸ್ಟಿಚಿಂಗ್ ಲೈನ್ನ ಹಾಕ್ಕೊತೀನಿ. ಈ ಸೈಡು ಕೂಡ ಅದೇ ರೀತಿ ಫೋಲ್ಡ್ನ ಮಾಡಿಕೊಂಡು ಅರ್ಧ ಇಂಚಷ್ಟು ಬಿಟ್ಟು ಇಲ್ಲಿ ಇನ್ನೊಂದು ಸ್ಟಿಚಿಂಗ್ ಲೈನ್ನ ಹಾಕ್ಕೊತೀನಿ. ಇವಾಗ ನಮಗೆ ಎಷ್ಟು ಮೆಜರ್ಮೆಂಟ್ನ ಅಳತೆ ಮಾಡೋಣ. ಎಷ್ಟು ಮೆಜರ್ಮೆಂಟಿಗೆ ಆಲ್ರೆಡಿ ಒಂದು ರೆಡಿ ಬ್ಲೌಸ್ ಇರ್ತಲ್ಲ ಅದನ್ನು ನಾವು ಇವಾಗ ತಾನೇ ಸ್ಟಿಚಿಂಗ್ ಮಾಡಿರೋ ಬ್ಲೌಸ್ನ ಎಷ್ಟು ಮೆಜರ್ಮೆಂಟ್ನ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ನೋಡ್ಕೋಬೇಕು. ನಮಗೆ ಎಕ್ಸ್ಟ್ರಾ ಏಟು ಬಂದಿದ್ದಲ್ಲ ಅದನ್ನು ನಾವು ಮೆಜರ್ಮೆಂಟ್ ಟೇಪ್ನಿಂದ ಮಾಪನ್ನ ತಗೋಣ ಎಷ್ಟು ಬಂದಿದೆ ಅಂತ. 9 ಇಂಚ್
9 ಇಂಚಷ್ಟು ಬಂದಿದೆ, ಬರೋಬ್ಬರಿ 9 ಇಂಚ್ ಎಕ್ಸ್ಟ್ರಾ ಬಂದಿದೆ ನಮಗೆ. ಅದನ್ನು 4ನೇ ಒಂದು ಭಾಗಾಗಿ ತಗೋಣ. ಈ ರೀತಿ ಫೋಲ್ಡ್ನ ಮಾಡಿಕೊಂಡು 4ನೇ ಒಂದು ಭಾಗ ಬರುತ್ತೆ. ಇಲ್ಲಿ 2.2 ಬಂದಿದೆ ನಮಗೆ. 2.2ಗೆ ನಾನು ಅರ್ಧ ಇಂಚಷ್ಟು ಕಡಿಮೆ ತೊಗೋತಾ ಇದ್ದೀನಿ, ಅಂದರೆ 1.7 ಇಂಚಷ್ಟು ತೊಗೋತಾ ಇದ್ದೀನಿ. ಯಾಕಂದರೆ ನಿಮಗೆ ಕಸ್ಟಮರು ನಮಗೆ ಅರ್ಧ ಇಂಚಷ್ಟು ಲೂಸ್ ಇಡಿ ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ 1.7 ಇಂಚಿಗೆ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ನಾನು ಚೆಸ್ಟ್ ಮೆಜರ್ಮೆಂಟ್ ತೊಗೋತಾ ಇಲ್ಲ. ಇಲ್ಲಿ ಆರ್ಮೋಲ್ ಲೂಸ್ ಎಷ್ಟಿದೆಯಲ್ಲ ಅದನ್ನು ತೊಗೊಂಡು ನಾನು ಮೆಜರ್ಮೆಂಟ್ ಹಾಕ್ತಾಯಿದ್ದೀನಿ. ಆರ್ಮೋಲ್ ಲೂಸು ನಮಗೆ 7.5 ಇದೆ. 7.5ಗೆ ಮಾರ್ಕ್ನ ಮಾಡ್ಕೊಂಡಿನಿ. ಇಲ್ಲಿ ನಮಗೆ ಸ್ಲೀವ್ಸ್ ಲೂಸ್ ಎಷ್ಟಿದೆ 6 ಇಂಚ್ ಇದೆ. 6 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊತೀನಿ. ಇವಾಗ ಈ 3 ಪಾಯಿಂಟ್ನ ನಾವು ಜಾಯಿಂಟ್ ಮಾಡಿಕೊಂಡು ಈ ಥರ ಒಂದು ಲೈನ್ನ ಹಾಕೋಣ. ಈ ಥರ ನಾವು ಅಳತೆಯನ್ನು ತೊಗೊಂಡು ನಾವು ಫಿಟ್ಟಿಂಗ್ ಮಾಡಿಕೊಂಡ್ರೆ ನಮಗೆ ಫಿಟ್ಟಿಂಗ್ನಲ್ಲಿ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಬರೋಬ್ಬರಿ ನಮಗೆ ಬ್ಲೌಸ್ನ ಫಿಟ್ಟಿಂಗ್ ಕೊಡುತ್ತೆ. ಇವಾಗ ಇನ್ನೂ ಎಕ್ಸ್ಟ್ರಾ 2 ಲೈನ್ನ ಹಾಕ್ಕೊತೀನಿ. ಇವಾಗ ನಮಗೆ ಒಂದು ಸೈಡ್ದು ಫಿಟ್ಟಿಂಗ್ ರೆಡಿ ಆಯಿತು. ಇನ್ನೇನು ಕೆಳಗಡೆ ದಾರ ಕಾಣ್ತಿದ್ರಲ್ಲ ಅದನ್ನು ಕಟ್ ಮಾಡ್ತೀನಿ. ಈ ಸೈಡು ಕೂಡ ಅದೇ ರೀತಿ ಆ್ಯಸ್ ಇಟ್ ಈಸ್ ಫಿಟ್ಟಿಂಗನ್ನ ಮಾಡಿಕೊಂಡೆ. ಈ ನೋಡಿ ನಮಗೆ ಫೈನಲ್ ಲುಕ್ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.